ಆತ್ಮೀಯ ರೈತ ಬಂದವರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಈ ಪುನರ್ಳೆ ಕೃಷಿ ಅಂತ ಬಂದಾಗ ಇವತ್ತು ಮೇಜರ್ ಆಗಿ ಕಾಡ್ತಾ ಇರತಕ್ಕಂಥದ್ದು ನುಸಿ ರೋಗ. ನುಸಿ ರೋಗಕ್ಕಿಂತ ಅದಕ್ಕಿಂತ ಮುಖ್ಯವಾಗಿ ಇವತ್ತು ರೈತರನ್ನ ಬಾಧಿಸ್ತಾ ಇರತಕ್ಕಂಥದ್ದು ಬಸವನ ಹುಳು ಮತ್ತೆ ಬಂತುಳ ಕಾಟ ಅಂತ ನಾವು ಕರಿತಾ ಇದ್ದೀವಿ. ಈ ಒಂದು ಬಂತುಳದಿಂದ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆ ಒಂದು ಇಪ್ಪನೇರಳೆ ಇರುತ್ತೋ ಕಂಪ್ಲೀಟ್ ಆ ಎಲೆಗಳನ್ನೆಲ್ಲ ಚೆನ್ನಾಗಿ ತಿಂದ್ಕೊಂಡ್ಬಿಡುತ್ತೆ. ಇದರಿಂದ ರೈತರಿಗೆ ಯಾವುದೇ ರೀತಿಯ ಒಂದು ಸೊಪ್ಪು ರೇಷ್ಮೆ ಹುಳುಗಳು ಹಾಕ್ಲಿಕ್ಕೆ ಸೊಪ್ಪು ಸಿಗೋದಿಲ್ಲ. ಇದು ಮೇಜರ್ ಆಗಿ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ನಮ್ಮ ಈ ಪುನೇರಳೆ ತೋಟಗಳಲ್ಲಿ. ಇದಕ್ಕೆ ನಾವು ಏನ್ ಮಾಡಬೇಕು, ಮುಂಜಾಗೃತ ಕ್ರಮಗಳು ಏನು ಅನ್ನೋದನ್ನ ಒಂದೊಂದಾಗಿ ನಾವು ತಿಳ್ಕೊಂಡ್ ಬರ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನಿಷ್ಠ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರೈತ ಬಂದವರೇ, ನಾವು ಕೆಲವೊಂದಿಷ್ಟು ಮಿಸ್ಟೇಕ್ ಮಾಡೋದ್ರಿಂದ ನಾವು ಯಾವುದೇ ಒಂದು ಕ್ರಾಪ್ ಅಂತ ಬಂದಾಗ ಆ ಒಂದು ಕ್ರಾಪ್ ಅಲ್ಲಿ ನಿರೀಕ್ಷಿತವಾದ ಒಂದು ಫಸಲನ್ನ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಂತ ಹಂತವಾಗಿ ನಾವಿಲ್ಲಿ ರೇಷ್ಮೆ ಕೃಷಿಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಬರ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ರೇಷ್ಮೆ ಕೃಷಿಗೆ ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಒಂದು ಚೂರು ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಈ ಒಂದು ಇಪ್ಪನೇರಳೆ ಸೊಪ್ಪಿಗೆ ಸಂಬಂಧಪಟ್ಟಂತೆ ರೋಗಗಳು ಕಾಡ್ತಾ ಇದ್ರು ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾರು ಅದಕ್ಕೆ ಸರಿಯಾದ ಒಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ರೈತರಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ಕೊಟ್ಟಾಗ ಯಾವ ಒಂದು ಕೀಟನಾಶಕ ಅಥವಾ ಏನು ಬಳಕೆ ಮಾಡೋದ್ರಿಂದ ಆ ಒಂದು ಇಪ್ಪನೇರಳೆ ತಗುಲಿರ್ತಕ್ಕಂಥ ರೋಗಗಳನ್ನ ನಾವು ಹತೋಟಿಗೆ ತರಬೇಕು ಅನ್ನೋದು ಇವತ್ತು ಅನೇಕ ಜನ ರೈತರಿಗೆ ಗೊತ್ತಿಲ್ಲ. ಇದರಿಂದ ಸಾಕಷ್ಟು ಜನ ರೈತರಿಗೆ ಇವತ್ತು ನಷ್ಟ ಆಗ್ತಾ ಇದೆ. ಇದರ ಹೊಣೆ ನೇರವಾಗಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಹೊಣೆಯನ್ನ ಹೊರಿಸಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಏನೆಲ್ಲ ಮಾಡಬೇಕು ಈ ಒಂದು ಹಂತದಲ್ಲಿ ಅಂತ ನಾವು ಯೋಚನೆ ಮಾಡೋದಾದ್ರೆ ಆರಂಭದಲ್ಲಿ ಕಟಾವು ಮಾಡಿದ ಒಂದು 20 ದಿನಗಳ ನಂತರ ನಾವು ಮೊದಲನೇ ಬಾರಿಗೆ ಯಾವ್ದಾದ್ರು ಒಂದು ಔಷಧಿಯನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ತಮಗೆ ಗೊತ್ತಿರುತ್ತೆ ಯಾವ ಔಷಧಿಯನ್ನ ಸಿಂಪಡಣೆ ಮಾಡಿದ್ರೆ ಏನೆಲ್ಲ ಒಂದು ಬೆನಿಫಿಟ್ಸ್ ಸಿಗುತ್ತೆ ಅಂತ. ಈ ಬಂತುಳ ಅಂತ ಬಂದಾಗ ನಾವು ಆರಂಭದಲ್ಲಿ ಪ್ರತಿಯೊಂದಕ್ಕೂ ನಾವು ಒಂದು ಸಣ್ಣ ಸಮಸ್ಯೆಗಳು ಬಂದ್ರು ಸಹ ನಾವು ಕೆಮಿಕಲ್ ಔಷಧಿಗಳಿಗೆ ಮಾರು ಹೋಗ್ತಾ ಇದೀವಿ. ಇದರಿಂದ ನಾವು ಫಸ್ಟ್ ಹೊರಗಡೆ ಬರಬೇಕು. ನಾವು ಮಾಡ್ತಕ್ಕಂಥ ಮೇಜರ್ ಮಿಸ್ಟೇಕು ಸಣ್ಣ ಹಂತದಲ್ಲಿ ಅಂದ್ರೆ ಆದಷ್ಟು 1 ಅಡಿ ಚಿಗುರು ಅಥವಾ 2 ಅಡಿ ಚಿಗುರು ಇದ್ದಾಗ ಆದಷ್ಟು ಅವುಗಳಲ್ಲಿ ಇರ್ತಕ್ಕಂಥ ಒಂದು ಬಂತುಳ ಅಂತ ನಾವೇನ್ ಕರಿತೀವಿ ಅಥವಾ ಬಸವನ ಹುಳ ಅಂತ ನಾವೇನ್ ಕರಿತೀವಿ, ಅವುಗಳು ಎಲೆ ತುಂಬಾ ಅರಳ್ಕೊಂಡಿರ್ತವೆ. ಅಂತ ಎಲೆಗಳನ್ನ ಒಂದು ಬಕೆಟ್ ನಲ್ಲಿ ತೆಗೆದು ಆದಷ್ಟು ಗುಂಡಿಯಲ್ಲಿ ಮುಚ್ಚಿಬಿಡ್ಬೇಕು ಅಥವಾ ಸುಟ್ಟಾಕ್ಬಿಡ್ಬೇಕಾಗುತ್ತೆ. ಈ ತರ ಮಾಡೋದ್ರಿಂದ 70 to 85% ನಿಮ್ಗೆ ಬಂತುಳ ಒಂದು ಸಮಸ್ಯೆ ಕಂಟ್ರೋಲ್ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿ ಅಲ್ಲಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ, ತೋಟದಲ್ಲಿ ಒಂದು 4-5 ಸ್ಥಳದಲ್ಲಿ ಈ ತರ ಇರುತ್ತೆ ಅಂತ ನೀವು ಸುಮ್ನೆ ಬಿಟ್ರೆ ಅದು ಸ್ಪ್ರೆಡ್ ಆಗ್ತಾ ಕಂಪ್ಲೀಟ್ ತೋಟವೆಲ್ಲ ಸೇರ್ಕೊಂಡು ನಿಮ್ಗೆ ಕೊನೆಯದಾಗಿ ಕ್ಲೈಮ್ಯಾಕ್ಸ್ಗೆ ಬಂದಾಗ ಸೊಪ್ಪನ್ನ ಕಟಾವು ಮಾಡಬೇಕಾದ ಒಂದು ಸ್ಥಿತಿಯಲ್ಲಿ ಇದ್ದಾಗ ಅಂತಹ ಸಂದರ್ಭದಲ್ಲಿ ಒಂದು 70ರಿಂದ 80ರಷ್ಟು ಒಂದು ಇಪ್ಪನೇರಳೆ ನಷ್ಟ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸುಮಾರು ಜನ ಫೇಸ್ಬುಕ್ ಮತ್ತೆ ವಾಟ್ಸಪ್ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ ಎಷ್ಟರ ಮಟ್ಟಿಗೆ ಇವತ್ತು ನಷ್ಟ ಆಗ್ತಾ ಇದೆ ಅಂತ. ಹಾಗಂತ ನಾವು ಪ್ರತಿಯೊಂದಕ್ಕೂ ಔಷಧಿಗಳ ಮೇಲೆ ಡಿಪೆಂಡ್ ಆಗ್ತಾ ಇರತಕ್ಕಂಥದ್ದು ತಪ್ಪಾಗುತ್ತೆ. ಆ ಒಂದು ಕಾರಣದಿಂದ ಒಂದು ಕೋಟವನ್ನ ಔಷಧಿಯನ್ನು ಸ್ಪ್ರೇ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಔಷಧಿ ಅಥವಾ ನಿಮ್ಗೆ ಮ್ಯಾಜಿಸ್ಟರ್, ಸಲ್ಫರ್, ಇನ್ನೊಂದು ಇಂಟರ್ಫ್ರೀಡ್, ಯಾವುದೇ ಒಂದು ಔಷಧಿನ ಸ್ಪ್ರೇ ಮಾಡಿದ್ರು ಮಿನಿಮಮ್ 1 ತಿಂಗಳ ಕಾಲಾವಧಿ ಅವಕಾಶ ಇದ್ರೆ ನಂತರ ಅವುಗಳನ್ನ ಕಟಾವು ಮಾಡ್ಕೊಂಡು ನೀವು ರೇಷ್ಮೆ ಹುಳುಗಳಿಗೆ ಕೊಡಬೇಕಾಗುತ್ತೆ. 1 ತಿಂಗಳಿಗಿಂತ ಮುಂಚೆ ಏನಾದ್ರೂ ಕಟಾವು ಮಾಡಿದ್ರೆ ಸಾಧ್ಯವಾದಷ್ಟು ಅಲ್ಲಿ ಸಮಸ್ಯೆಗಳು ಸೃಷ್ಟಿ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ರೇಷ್ಮೆ ಹುಳ ಕಂಪ್ಲೀಟ್ ಗೂಡು ಕಟ್ಟೋದಕ್ಕೆ ಒಂದು ಅವಕಾಶ ಇಲ್ಲದೆ ಇರತಕ್ಕಂಥ ಒಂದು ಸಾಧ್ಯತೆಗಳು ಸಹ ಸೃಷ್ಟಿ ಆಗ್ತವೆ. ಪರೆಗೂಡುಗಳು ಅಂತ ನಾವೇನ್ ಕರಿತೀವಿ ಅವುಗಳು ಸಹ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣದಿಂದ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಿನಗಳ ಅಂತರವನ್ನ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಮಿನಿಮಮ್ 30 ಡೇಸ್ ಇಲ್ಲಿ ಒಂದು ಔಷಧಿಯನ್ನ ಸಿಂಪಡಣೆ ಮಾಡಿದ ನಂತರ ನಾವು ನಿಗದಿಪಡಿಸಬೇಕಾಗಿರ್ತಕ್ಕಂಥ ಒಂದು ದಿನಗಳಾಗಿರುತ್ತೆ. ಇದಾದ ನಂತರ ಔಷಧಿಯನ್ನ ಆದಷ್ಟು ಒಂದೇ ಬಾರಿ ಸ್ಪ್ರೇ ಮಾಡಬೇಕಾಗುತ್ತೆ. ಇದರಿಂದ ನೀವು 2 ಟೈಮ್ 3 ಟೈಮ್ ಸ್ಪ್ರೇ ಮಾಡಿ ಅದರಲ್ಲೇ ಒಂದು ರಾಸಾಯನಿಕ ಅಂಶಗಳು ಅದರಲ್ಲೇ ಸೇರ್ಕೊಂಡಿದ್ರೆ ಅಂತಹ ಸೊಪ್ಪನ್ನ ತಿಂದಂತ ರೇಷ್ಮೆ ಹುಳುಗಳು ಕಂಪ್ಲೀಟ್ ಗೂಡು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. 70ರಿಂದ 80% ಗೂಡು ಕಟ್ಟಿ ಇನ್ನುಳಿದಂತೆ 20% ನಷ್ಟ ಆಗುತ್ತೆ. ಆ ಒಂದು ಕಾರಣದಿಂದ ಆದಷ್ಟು ಚಿಗುರಿನ 1 ಅಡಿ ಅಥವಾ 1.5 ಅಡಿ ಅಷ್ಟರಲ್ಲಿ, ಇನ್ನೂ ಕಡಿಮೆ ಇದ್ರೂ ಪರವಾಗಿಲ್ಲ, ಆ ಒಂದು ಹಂತದಲ್ಲೇ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಅದಾದ ನಂತರ ಡೇಟ್ ಅನ್ನು ನೀವು ಮಾರ್ಕ್ ಮಾಡ್ಕೊಂಡು ಅದಾದ ನಂತರ 1 ತಿಂಗಳ ನಂತರ ನೀವು ಕಟಾವು ಮಾಡ್ಕೋಬಹುದು ಇಪ್ಪನೇರಳೆ ಸೊಪ್ಪನ್ನ. ಇತ್ತೀಚೆಗಂತೂ ಕಾಡ್ತಾ ಇರತಕ್ಕಂಥದ್ದು ಈ ಒಂದು ನುಸಿ ರೋಗ ಬಂತು. ನುಸಿ ರೋಗ ಬಂದ ಮೇಲೆ ಈಗ ಬಂತುಳ ಕಾಟ ಆಗ್ತಾ ಇದೆ. ಆ ಒಂದು ಕಾರಣದಿಂದ ನೆಕ್ಸ್ಟ್ ಚಳಿಗಾಲ ಬರುತ್ತೆ. ಮಳೆಗಾಲ ಆದ ನಂತರ ಚಳಿಗಾಲ ಬರುತ್ತೆ. ಸೊಪ್ಪು ಕೊಡಿಯಲ್ಲಿ ಹುಳುಗಳು ಸ್ಟಾರ್ಟ್ ಆಗುತ್ತೆ. ಕೊಡಿ ಹುಳುಗಳು
ಕೆಲವೊಂದು ಹೆಸರುಗಳನ್ನ ಇಟ್ಟು ಕರೀತಾರೆ. ಸೊ ಅಂತ ಹುಳುಗಳು ಆರಂಭ ಆದಾಗ ನೀವೇನ್ ಮಾಡ್ಕೊಳ್ಬೇಕು, ಔಷಧಿಗಳನ್ನ ಸ್ಪ್ರೇ ಮಾಡಬೇಕು. ವಿಧಿ ಇಲ್ಲದೆ ಔಷಧಿಗಳನ್ನ ಸ್ಪ್ರೇ ಮಾಡ್ಲೇಬೇಕಾಗುತ್ತೆ. ಆದ್ರೆ ಔಷಧಿಗಳನ್ನ ಸ್ಪ್ರೇ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನಿಮ್ಗೆ. ಸೊ ಔಷಧಿಗಳನ್ನ ಸ್ಪ್ರೇ ಮಾಡ್ಬೇಕಾದ್ರೆ ಮಾಸ್ಕ್ ಅನ್ನ ಹಾಕೊಳ್ಳಿ. ನಾವ್ ಏನ್ ಸ್ಪ್ರೇ ಮಾಡ್ತಾ ಇದ್ವಿ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಅದು ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಒಂದು ತೊಂದರೆಯನ್ನು ಉಂಟು ಮಾಡಬಾರ್ದು. ನಾವು ಇಷ್ಟು ಕಷ್ಟ ಪಡ್ತಾ ಇರ್ತಕ್ಕಂಥದ್ದು. ಸೊ ಪ್ರತಿಯೊಬ್ಬ ರೈತನು ಹಾರ್ಡ್ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ಚೆನ್ನಾಗಿರಬೇಕು. ಸೊ ಆ ಒಂದು ಕಾರಣದಿಂದ ಅವನ ಆರೋಗ್ಯದ ಮೇಲೆ ಬಹಳ ನಿಗಾವನ್ನು ವಹಿಸ್ಬೇಕಾಗುತ್ತೆ. ಮಕ್ಕಳಿಂದ ಆದಷ್ಟು ಇಂತಹ ಒಂದು ಔಷಧಿಗಳನ್ನ ಆದಷ್ಟು ದೂರ ಇಟ್ಕೋಬೇಕಾಗುತ್ತೆ. ಸೊ ನಾನ್ ನಿಮ್ಗೆ ನಾಳೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಆ ಒಂದು ವಿಡಿಯೋದಲ್ಲಿ ನಮ್ಮ ತೋಟದಲ್ಲಿ ನಾನು ಏನು ಸ್ಪ್ರೇ ಮಾಡಿದ್ದೀನಿ, ಈಗ ಪ್ರೆಸೆಂಟ್ ನಮ್ಮ ತೋಟದ ಕಂಡೀಷನ್ ಯಾವ ತರ ಇದೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸೊ ಸ್ನೇಹಿತರೆ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ರೈತ ಬಾಂಧವರಲ್ಲಿ, ಆದಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಕೊಡ್ತಾ ಬನ್ನಿ. ಸೊ ಕೊಟ್ಟಿಗೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಕೊಟ್ಟಾಗ ಆದಷ್ಟು ಒಂದು ರೋಗಗಳನ್ನ ಅವಾಯ್ಡ್ ಮಾಡುವಂತ ಒಂದು ಸಾಮರ್ಥ್ಯ ಹೊಂದಿರುತ್ತವೆ. ಸೊ ಲಾಸ್ಟ್ ಒಂದು ಬ್ಯಾಚು ಕಂಪ್ಲೀಟ್ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ತೋಟಗಳೆಲ್ಲ ಹಾಳಾಗಿತ್ತು. ಸೊ ಅಂತ ಸಂದರ್ಭದಲ್ಲೂ ನಮ್ಮ ತೋಟದಲ್ಲಿ ಒಂದು 70-80% ಅಷ್ಟು ತೋಟ ನಮಗೆ ಸೇವ್ ಆಗಿರ್ತಕ್ಕಂಥದ್ದು. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರಗಳನ್ನ ಕೊಟ್ಟಿದ್ವಿ, ಅದಾದ ನಂತರ ಒಂದು 50 ಲೋಡ್ ಅಷ್ಟು ಮಣ್ಣನ್ನ ನಾವು ಕೊಟ್ಟಿದ್ವಿ. ಸೊ ಇದಾದ ಬಳಿಕ ಒಂದೆರಡು ಬ್ಯಾಚ್ಗಳ ನಂತರ ರೋಗಗಳು ಆರಂಭ ಆಯಿತು. ಆದ್ರೂ ಸಹ ಈಗಲೂ ಸಹ ಈಗ ನೆಕ್ಸ್ಟ್ ನಾನು ನಿಮ್ಗೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಗ್ಲೇ ಹೇಳ್ದಾಗೆ ಆ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿರತಕ್ಕಂಥದ್ದು ಅಂತ. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಏನ್ ಕೊಡ್ತಾ ಇರ್ತೀವೋ ಭೂಮಿಗೆ ಅದು ನಮ್ಗೆ ಅದು ರಿಟರ್ನ್ಸ್ ಬರ್ತಾ ಇರುತ್ತೆ. ಸೊ ಕೆಲವ್ರು ಏನ್ ಮಾಡ್ತಾರೆ, ಬರೀ ಕೆಮಿಕಲ್ ನ ಕೊಡ್ತಾ ಇರ್ತೀವಿ. ಸೊ ಕೆಮಿಕಲ್ ಇವತ್ತು ವಿಧಿ ಇಲ್ಲದೆ ಕೊಡ್ತೀವಿ. ಆದ್ರೆ ಕೊಟ್ಟಿಗೆ ಗೊಬ್ಬರಗಳನ್ನ ವಾರ್ಷಿಕ ಒಂದು ಬಾರಿ ಆದ್ರೂ ನಾವು ಕೊಟ್ಟಿಗೆ ಗೊಬ್ಬರಗಳನ್ನ ಕೊಟ್ಟಾಗ ಮಣ್ಣಲ್ಲಿ ಇರ್ತಕ್ಕಂಥ ಒಂದು ಜೀವಕೋಶಗಳಿರ್ಬೋದು ಅಥವಾ ಎರೆಹುಳುಗಳಿರ್ಬೋದು ಅವುಗಳ ಸಂತತಿ ಹೆಚ್ಚಾಗಿ ಉತ್ಕೃಷ್ಟವಾದ ಒಂದು ಬಹಳ ಅದ್ಭುತವಾದ ಒಂದು ಸೊಪ್ಪನ್ನ ನಾವು ಪಡ್ಕೊಳ್ಬಹುದು. ಇದರಿಂದ ನೀವು ಏನ್ ಕ್ವಾಂಟಿಟಿ ಬೆಳೀತಾ ಇದ್ರ ರೇಷ್ಮೆ ಗೂಡನ್ನ, ಸೊ ಇನ್ನು ಹೆಚ್ಚಿನ ಒಂದು ಕ್ವಾಂಟಿಟಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತವೆ. ಸೊ ಅದೆಷ್ಟೋ ರೈತರು ಇವುಗಳಿಂದ ಒಂದು ಸ್ಯಾಟಿಸ್ಫೈಡ್ ಅನ್ನೋದು ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಇವತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಿರ್ತಕ್ಕಂಥ ಸೊಪ್ಪನ್ನ ತೆಗೆದುಕೊಂಡು ಹೋಗಿ ನಾವು ರೇಷ್ಮೆ ಹುಳುಗಳಿಗೆ ಕೊಟ್ಟಾಗ ಅದರಿಂದ ಯಾವ ರೀತಿ ನಮಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದು ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇನ್ನೊಂದು ವಿಚಾರದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇಷ್ಮೆ ಹುಳುಗಳಿಗೆ ಮತ್ತೊಂದು ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಊಜಿ ಸಮಸ್ಯೆ. ಸೊ ಈ ಒಂದು ಊಜಿ ನೊಣವನ್ನ ನಾವು ಯಾವ ರೀತಿ ನಿಯಂತ್ರಣ ಮಾಡ್ಕೊಳ್ಬೇಕು, ಇವತ್ತು ಬಹುದೊಡ್ಡ ಸಮಸ್ಯೆ ಆಗಿ ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು ರೈತರಿಗೆ. ಯಾಕಂದ್ರೆ ನೀವು ಸೊಪ್ಪು ಕಟಾವು ಮಾಡ್ಬೇಕಾದ್ರೆ ಸೊಪ್ಪು ಅಥವಾ ನೀವು ಸೊಪ್ಪನ್ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಆ ಊಜಿಗಳು ಸೊಪ್ಪಿನ ಮುಖಾಂತರ ಇವತ್ತು ರೇಷ್ಮೆ ಹುಳು ಮನೆಯನ್ನ ಸೇರ್ಕೊಳ್ತಾ ಇದ್ದಾವೆ. ಆದ್ರೆ ಮನೆ ಒಳಗಡೆ ಹೋದ್ಮೇಲೆ ನಾವ್ ಏನ್ ಮಾಡ್ಬೇಕು? ಸೊ ಮನೆ ಹೊರಗಡೆ ಇದ್ದಾಗ ತಾತ್ಕಾಲಿಕವಾಗಿ ನಾವ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ. ಆದ್ರೆ ಮನೆ ಒಳಗಡೆ ಹೋದ್ಮೇಲೆ ನಾವ್ ಏನ್ ಮಾಡ್ಬೇಕು, ಅವುಗಳನ್ನೆಲ್ಲ ಯಾವ ರೀತಿ ನಾವು ಶೇಖರಣೆ ಮಾಡ್ಬೇಕು ಅನ್ನೋದಕ್ಕೆ ನಾನು ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ. ಸೊ ನೋಡಿಲ್ಲ ಅಂದ್ರೆ ಸೊ ಹೋಗಿ ನೋಡಿ. ಬೇಕಾದ್ರೆ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಊಜಿ ನಿಯಂತ್ರಣ ಯಾವ ತರ ಅನ್ನೋದನ್ನ ಬೇಕಾದ್ರೆ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಯಾಕಂದ್ರೆ ಒಂದು ಬಟ್ಲನ್ನ ತೆಗೆದುಕೊಂಡು ಆ ಒಂದು ಬಟ್ಲಲ್ಲಿ ಒಂದೆರಡು ಶಾಂಪು ಅಥವಾ ಶರ್ಪನ್ನ ಹಾಕಿ ಆ ಒಂದು ಎಲ್ಲಾದ್ರೂ ಬೆಳಕಿರ್ತಕ್ಕಂಥ ಒಂದು ಸ್ಥಳದಲ್ಲಿ ರಾತ್ರಿ ವೇಳೆ ಒಂಚೂರು ಲೈಟ್ ಅನ್ನ ಅಲ್ಲಿ ಇಡ್ಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಆ ಒಂದು ಅಟ್ರಾಕ್ಷನ್ಗೆ, ಆ ಸ್ಮೆಲ್ಲು ಮತ್ತೆ ಆ ಒಂದು ಬೆಳಕಿಗೆ ಆಕರ್ಷಿತವಾಗಿ ಆ ಒಂದು ಊಜಿ ನೊಣಗಳೆಲ್ಲ ಬಂದು ಆ ಒಂದು ಬಟ್ಲಲ್ಲಿ ಬೀಳುವಂತ ಒಂದು ಸಾಧ್ಯತೆಗಳಿರ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ. ಸೊ ಈಗಲೂ ಸಹ ನಾನು ಮಾಡ್ತಾ ಇದ್ದೀನಿ, ಪ್ರತಿ ಬ್ಯಾಚ್ಗೂ ನಾನು ಮಾಡ್ತಾ ಇದ್ದೀನಿ. ಅದರ ಒಂದು ರಿಸಲ್ಟ್ 100% ನನಗೆ ಸಿಕ್ಕಿರ್ತಕ್ಕಂಥದ್ದು. ನಿಮ್ಗೆ ಏನಾದ್ರೂ ಈ ಒಂದು ಊಜಿ ನಿರ್ವಹಣೆ ಬಗ್ಗೆ ಸಂದೇಹ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ನಾನು ವಾಟ್ಸ್ಆಪ್ ಸಂಖ್ಯೆಯನ್ನು ಸಹ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ಮಾಡಿ ಅಥವಾ ಕರೆ ಮಾಡೋದಿದ್ರೆ ಕರೆ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾವ ತರ ಅನ್ನೋದನ್ನ ಬೇಕಾದ್ರೆ ಅದನ್ನು ಸಹ ನಾನು ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇನ್ನು ಮುಂದುವರೆದ ಭಾಗವಾಗಿ ಇವತ್ತು ಬಂತೋಳದ ನಿರ್ವಹಣೆಯ ಬಗ್ಗೆ ನಾನು ಹೇಳ್ಕೊಟ್ಟೆ. ಸೊ ಇನ್ನು ನುಸಿ ರೋಗ ಇಲ್ಲಿಂದ ಆಚೆ ಕಡಿಮೆ ಆಗುವಂತ ಒಂದು ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಮಳೆ ಯಥೇಚ್ಛವಾಗಿ ಬರ್ತಾ ಇರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸೊ ನುಸಿ ರೋಗ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ. ಮತ್ತೊಂದು ರೈತ ಬಾಂಧವರೇ, ಆದಷ್ಟು ಔಷಧಿಗಳನ್ನ ಕಡಿಮೆ ಬಳಕೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ನಾವು ಪ್ರತಿ ಸಲ ಮಳೆ ಬಂದಾಗ ಅಥವಾ ಪ್ರತಿ ಸಲ ರೋಗ ಬಂದಾಗ ಔಷಧಿಗಳ ಮೊರೆಯನ್ನ ಹೋಗ್ತಾ ಇದೀವಿ. ಸಾಧ್ಯವಾದಷ್ಟು ಔಷಧಿಗಳ ಒಂದು ಮೊರೆಯನ್ನ ಹೋಗೋದನ್ನ ಕಡಿಮೆ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ ಆಗ್ಲೇ, ನಾಳೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಔಷಧಿನೇ ಸ್ಪ್ರೇ ಮಾಡಿದೆ. ಸೊ ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ಟಿರ್ತಕ್ಕಂಥ ಒಂದು ರಿಸಲ್ಟ್ ಯಾವ ತರ ಇದೆ ನಮ್ಮ ಇಪ್ಪನೇಳೆ ತೋಟದ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಮತ್ತೊಂದು ವಿಡಿಯೋದಲ್ಲೇ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ರೈತರಿಗಾಗಿ ಮುಡಿಪಾಗಿಟ್ಟಿರ್ತಕ್ಕಂಥ ಈ ಒಂದು ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಂತಹ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ಕನಿಷ್ಠ ಒಂದು 10 ಜನ ರೈತರಿಗೆ ಶೇರ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.